ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, BSc ನರ್ಸಿಂಗ್ ಸಂಬಂಧಿಸಿದಂತೆ ಸ್ಪೆಷಲಿ KCETಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟ್ ಏನಂತಂದರೆ, ಭಾಳಷ್ಟು ವಿದ್ಯಾರ್ಥಿಗಳು ನಮಗೂ ಕೂಡ ಕಾಮೆಂಟ್ ಹಾಕಿದ್ರು. ಏನಂದರೆ, ನಮಗೆ 10,000 ರೂಪಾಯಿ ಫೀಸ್ ಸಿಕ್ಕಿದೆ, ಬಟ್ ಕಾಲೇಜಲ್ಲಿ 50,000 1 ಲಕ್ಷ ತನಕ ಕೇಳ್ತಾ ಇದ್ದಾರೆ. ನಮ್ಗೆ 1 ಲಕ್ಷ ರೂಪಾಯಿ ಫೀಸ್ ಸಿಕ್ಕಿದೆ, ಆದರೆ 1,90,000 ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಸೊ ಅಂತ ಈ ರೀತಿಯಾಗಿ ಒಂದು ಕಂಪ್ಲೇಂಟ್ಗಳನ್ನು, ಜೊತೆಗೆ KEದವರು ಒಂದು ಬೆಸ್ಟ್ ಕೆಲಸ ಮಾಡಿರುವಂಥದ್ದು ಏನಂತಂದರೆ, ಸೊ ನೀವು ಯಾವಾಗ ರಿಪೋರ್ಟ್ ಮಾಡೋಕೆ ಹೋಗ್ತೀರಿ, ಅಲ್ಲಿ ನೀವು ಎಕ್ಸ್ಟ್ರಾ ಫೀಸ್ ಕೊಟ್ಟಿದ್ದೀರಾ, ಎಸ್ ಆರ್ ನೋ ಅಂತ ಹಾಕಿ ಎಷ್ಟು ಕೊಟ್ಟಿದ್ದೀರಾ ಅದನ್ನು ಬರೀರಿ ಅಂದಾಗ ಭಾಳಷ್ಟು ವಿದ್ಯಾರ್ಥಿಗಳು ಯಾರು ಬ್ಲ್ಯಾಂಕ್ ಬಿಡದೇನೆ ಎಸ್ ಅಂತ ಹಾಕಿ ಅದರಲ್ಲಿ ಕೊಟ್ಟಿರುವಂಥ ಎಕ್ಸ್ಟ್ರಾ ಫೀಸ್ ಬಗ್ಗೆ ಬರೆದಾಗ ಸೊ ಗೌರ್ಮೆಂಟಿಗೆ ಮನವರಿಕೆ ಆಗಿದೆ. KEದವ್ರಿಗೆ ಮನವರಿಕೆ ಆಗಿದ್ದಕ್ಕೆ ಅವರು ಒಂದು ರಿಕ್ವೆಸ್ಟ್ ಅಥವಾ ಅದೊಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಎಲ್ಲ ಕಾಲೇಜುಗಳಿಗೆ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಕೈಂಡ್ ಅಟೆನ್ಷನ್ ಅಪ್ ಟು ದಿ ಕಾಲೇಜುಗಳೇ ಗಮನಿಸಿ ಅಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀವಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ನೀವೆಲ್ಲ ಈಗಾಗಲೇ ಹೋಗಿ ಕಾಲೇಜುಗಳಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀರಿ. ಆದರೆ ಅಡ್ಮಿಷನ್ ಆದಮೇಲೆ ಗಮನಕ್ಕೆ ಬಂದಿರುವಂಥದ್ದು ಪ್ರವೇಶ ಮೇಲ್ವಿಚಾರಣಾ ಸಮಿತಿ ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಎಲ್ಲ ಒಂದು ಪ್ರೈವೇಟ್ ಕಾಲೇಜಿನವರಿಗೆ ವಾರ್ನಿಂಗ್ ಮಾಡಿರುವಂಥ, ಎಲ್ಲ ಟೋಟಲ್ ಪ್ರೈವೇಟಲ್ಲೂ ಗೌರ್ಮೆಂಟ್ ಆಗಿದೆ, ಎಲ್ಲ ಕೂಡ ವಾರ್ನಿಂಗ್ ಮಾಡಿರೋದು ಏನಂತಂದರೆ, ಈ ಒಂದು ಆರ್ಟಿಕಲ್ಗಳನ್ನು ಕೊಟ್ಟಿದ್ದಾರೆ. ಇದು ಅರೌಂಡ್ 2 ಪೇಜ್ ಇದೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ ನೀವು ಈಗಾಗಲೇ ಟೋಟಲಾಗಿ ನಾನು ಜನರಲಾಗಿ ಹೇಳ್ತಾ ಇದ್ದೀನಿ, ನೀವುಗಳು ಕಮಿಟ್ಮೆಂಟ್ ಮಾಡಿದಿರಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ. ನೀವೇನು ಮಾಡಿದ್ದೀರಿ ಅಂತಂದರೆ, ಕರ್ನಾಟಕ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಒಂದು ಆ್ಯಕ್ಟ್ ಅಡಿಯಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ. ಏನಂತಂದರೆ, ಗೌರ್ಮೆಂಟಿಂದ ನೀವು ಸೀಟ್ಗಳನ್ನು ಇಷ್ಟೇ ಫೀಸಿಗೆ ಅಡ್ಮಿಷನ್ ತೊಗೊತೀವಿ ಅಂತ. ಸೊ ಹೀಗಾಗಿ ನೀವು ಆದರೂ ಕೂಡ ನೀವು ಪ್ರೈವೇಟ್ ಕಾಲೇಜಿನವರು 2024-25 ಸಾಲಿನಲ್ಲಿ ಅಲಾಟ್ಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳಿಂದ ನೀವು ಡಿಮಾಂಡ್ ಮಾಡ್ಕೊಂಡಿದ್ದೀರ, ಫೀಸನ್ನು ಎಕ್ಸ್ಟ್ರಾ ವಸೂಲಿ ಮಾಡ್ಕೊಂಡಿದ್ದೀರಾ ಅಂಥೇಳಿ ಕೇಳಿ ಬಂದಿದೆ. ಸೊ ಹೀಗಾಗಿ ನೀವು ಆ್ಯಕ್ಟ್ನ ಅಡಿಯಲ್ಲಿದ್ದೀರಿ, ನೆನಪಿರಲಿ. ನೀವು ಆ್ಯಕ್ಟ್ ಅಡಿಯಲ್ಲಿದ್ದೀರಿ. ನೀವೇನಾದರೂ ಸೀಟ್ ವಸೂಲಿ ಡಿಮಾಂಡ್ ಏನಾದರೂ ಮಾಡಿದ್ದಲ್ಲಿ, ಅದಕ್ಕೇನು ಸಂಬಂಧಪಟ್ಟಂಥ ದಾಖಲೆಗಳು ಗೊತ್ತಾದಲ್ಲಿ, ಸೊ ನಾವು ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊತೀವಿ ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಸೊ ಇದು 2 ಪೇಜ್ ಇದೆ. ಈ 2 ಪೇಜಲ್ಲಿ ಅದನ್ನೇ ಹೇಳ್ತಾ ಇದ್ರು. ಏನಂತಂದರೆ, ವಿದ್ಯಾರ್ಥಿಗಳಿಗೆ ಯಾವುದೇ ಥರಂಥ ಅಮೌಂಟನ್ನು ಡಿಮಾಂಡ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅಂದರೆ ಎಕ್ಸ್ಟ್ರಾ ಫೀಸ್ಗಳನ್ನು ಕಲೆಕ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ ಕೇಸ್ ಆಫ್ ಇದೇ ರೀತಿ ಏನಾದರೂ ಅಂದಲ್ಲಿ ಸೊ ನಿಮ್ಮ ಮೇಲೆ ಏನಪ್ಪ ಅಂತಂದರೆ ಬೇರೆ ಬೇರೆ ಆ್ಯಕ್ಟ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇವರು. ಈ ಒಂದು ಆ್ಯಕ್ಟ್ ಅಡಿಗಳಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ, ನೀವು ಫೀಸನ್ನು ತೊಗೊತಾ ಇದ್ದೀರಿ, ಆದರೆ ಈ ಆ್ಯಕ್ಟ್ನ ಅಡಿಯಲ್ಲಿ ನೀವು ಎಕ್ಸ್ಟ್ರಾ ಫೀಸ್ಗಳನ್ನು ಏನಾದರೂ ತೊಗೊಂಡ್ರೆ ಸೊ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಕೆಟ್ಟದ್ದಾಗಬಹುದು, ಹುಷಾರಾಗಿರಿ ಅನ್ನೋದನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅಡ್ಮಿಷನ್ ಓವರ್ ಸೀಯಿಂಗ್ ಕಮಿಟಿಯವರು ಈ ಒಂದು ನೋಟನ್ನು ಜಾರಿ ಮಾಡಿದ್ದಾರೆ ಎಲ್ಲ ಒಂದು ಡೊನೇಷನ್ ರೀತಿಯಲ್ಲಿ ವಸೂಲಿ ಮಾಡುತ್ತಿರುವಂತಹ ಕಾಲೇಜುಗಳಿಗೆ. ಆದರೆ ಇದು ಎಷ್ಟೊಂದು ಆ್ಯಕ್ಟಿವೇಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಈಗಾಗಲೇ ದುಡ್ಡನ್ನು ಕೊಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ರೀಫಂಡ್ ಮಾಡ್ತೀರಾ ಅನ್ನೋದನ್ನು ಕೂಡ ಇವರು ಹೇಳಿಲ್ಲ. ಓಕೆ, ಆಲ್ರೆಡಿ ಕೊಟ್ಟುಬಿಟ್ಟಿದ್ದಾರೆ, ಫೀಸ್ಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಅವ್ರುಗಳಿಗೆ ಇವ್ರು ಏನು ಮಾಡಬೇಕೀಗ, ಕೊಟ್ಟವ್ರಂಥವ್ರು ಏನು ಮಾಡಬೇಕು? ಆಲ್ರೆಡಿ ಎಲ್ಲ ಅಡ್ಮಿಷನ್ನ ಮುಗಿದಿದೆ ಆಲ್ಮೋಸ್ಟು. ಅಂಥ ವಿದ್ಯಾರ್ಥಿಗಳು ಏನಾದ್ರು ರಿಫಂಡ್ ಮಾಡುವಂಥ ವ್ಯವಸ್ಥೆ ಮಾಡಿಸ್ತೀರಾ? ನನ್ನ ಒಂದು ಪ್ರಶ್ನೆ ಇರುವಂಥದ್ದು. ನೀವು ನೋಟನ್ನು ಹಾಕಿಬಿಟ್ರಿ, ಪ್ರೆಸ್ ಜಾರಿ ಮಾಡಿಬಿಟ್ರಿ. ಇದನ್ನು ನೋಟನ್ನು ಹಾಕೋ ಬದಲು ನೀವು ಇದನ್ನು ಓದೋರು ಯಾರು? ಪ್ರೈವೇಟ್ ಕಾಲೇಜಿನವ್ರಿಗೆ ಓದಲಿಕ್ಕೆ ಬರೋದಿಲ್ಲ. ಅಂಥದ್ರಲ್ಲಿ ನೋಟನ್ನು ನೀವು ಹಾಕಿಬಿಟ್ರಿ, ಆದರೆ ಇದನ್ನು ತಲುಪಿಸೋರು ಯಾರು? ಅದ್ರ ಬದಲು ನೀವು ಒಂದು ವಿಡಿಯೋ ಮುಖಾಂತರ ಹೇಳ್ಬೋದಿತ್ತಲ್ಲ. ಹೇಗಾದರೂ ನೀವು ಟ್ವಿಟರ್ ಮುಖಾಂತರ ವಿಡಿಯೋದಲ್ಲಿ ಹೇಳಿದಿರಿ, ಡೈರೆಕ್ಟರ್ ಅವರು ಹೇಳಿದ್ದಾರೆ, ಅದರಲ್ಲಿ ಇದನ್ನು ಪಾಯಿಂಟ್ ಹೇಳ್ಬೋದಿತ್ತಲ್ಲ. ಏನಂದರೆ, ನೋಡಿರಿ ಹುಷಾರಾಗಿರಿ, ನಾ ಹೇಳ್ತಾ ಇದ್ದೀನಿ ಹುಷಾರಾಗಿ ಅಂದಿದ್ರೆ ಇನ್ನೂ ಇಫೆಕ್ಟಿವ್ ಆಗಿರೋದು. ಬಟ್ ಆದರೂ ಕೂಡ ನೀವು ಲೆಟ್ರನ್ನ ಹಾಕಿದಿರಿ. ಆದರೆ ನನಗನ್ನಿಸ್ತಾ ಇದೆ ಗ್ರೌಂಡ್ ಒಳಗಡೆ ಇದರ ಮೇಲೆ ಯಾವುದೇ ಪರಿಣಾಮ ಬೀಳುವುದಿಲ್ಲ. ಪ್ರೈವೇಟ್ ಕಾಲೇಜಿನವರು ಗ್ಯಾರಂಟಿ ಕೊಡ್ತೀನಿ ಮತ್ತು ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡೇ ಮಾಡ್ತಾರೆ. ನೀವು KEದವರು ಇಂಥ 2 ಪೇಜ್ ಲೆಟ್ರ್ ಹಾಕಿದ್ರಲ್ಲಪ್ಪ ಅಂತಂದರೆ, ಇದು ನಮಗೆ ಓದಲಿಕ್ಕೆ ಮಾತ್ರ, ಯೂಟ್ಯೂಬರ್ಗಳಿಗೆ ವಿಡಿಯೋ ಮಾಡಲಿಕ್ಕೆ ಇದೆ, ಆಮೇಲೆ ನಿಮಗೆ ಓದಲಿಕ್ಕಿದೆ. ಯಾಕಂದರೆ ನಾವು ಇಬ್ಬರೇ ಫಾಲ್ತು ಇರೋದಲ್ಲಿ, ಪ್ರೈವೇಟ್ ಕಾಲೇಜಿನವ್ರು ಯಾರೂ ಫಾಲ್ತು ಇಲ್ಲ, ಅವ್ರಿಗೆ ಇದನ್ನು ನೋಡಲಿಕ್ಕೂ ಹೋಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನೋಡಬೇಕು, ಏನು 2 ದಿನದಲ್ಲಿ ನನಗೆ ಕಾಮೆಂಟ್ಸ್ಗಳು ಬರ್ತಾವೆ, ಗೊತ್ತಾಗುತ್ತೆ ಏನು ಇದ್ರ ಪರಿಣಾಮ ಬೀಳಿದ್ದಿದೆ ಅಂಥೇಳಿ.